ಬಂಧಿಯಾಗದಿರು ಮನವೇ. ನಮಸ್ಕಾರ. ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು ನಮಗೆ ಕೆಲವು ಬಾರಿ ನಮ್ಮದೇ ಹಿತದೃಷ್ಟಿಯಿಂದ ತೆಗೆದುಕೊಂಡ ಹಲವಾರು ನಿರ್ಧಾರಗಳ ಹಿಂದಿನ ವಾಸ್ತವ ಸಂಗತಿಯನ್ನು ನಾವು ಅರ್ಥೈಸಿಕೊಳ್ಳುವುದೇ ಇಲ್ಲ. ಅವರು ತೆಗೆದುಕೊಂಡ ನಿರ್ಧಾರಗಳು ನಮ್ಮ ಏಳಿಗೆಗೆ ವಿರುದ್ಧವಾದವು. ನಮ್ಮ ಏಳಿಗೆಯನ್ನ ಸಹಿಸದೆ ಅನಗತ್ಯವಾದ ಮಾತುಗಳನ್ನಾಡುತ್ತಿದ್ದಾರೆ. ಸುಖ ಸುಮ್ಮನೆ ನಮ್ಮ ವಿಷಯಗಳಲ್ಲಿ ಮೂಗು ತೋರಿಸುತ್ತಿದ್ದಾರೆ ಎಂದು ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡುತ್ತೇವೆ. ತಾಳ್ಮೆಯಿಂದ ವಿಭಿನ್ನ ದೃಷ್ಟಿಕೋನಗಳಿಂದ ಪರಿಸ್ಥಿತಿಯನ್ನ ಅರ್ಥೈಸಿಕೊಳ್ಳುವಲ್ಲಿ ನಾವು ಸೋಲುತ್ತೇವೆ. ಇಂತಹ ನಮ್ಮ ದುಡುಕಿನ ನಿರ್ಧಾರದಿಂದಾಗಿಯೇ ಬಹುದಿನಗಳಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದ ಸ್ನೇಹವನ್ನೇ ನಾವು ಶಂಕಿಸುತ್ತೇವೆ. ಅವರ ಮೇಲೆ ವಿನಾಕಾರಣ ಹರಿಹಾಯುತ್ತೇವೆ. ಅವರ ದ್ವೇಷವನ್ನ ಕಟ್ಟಿಕೊಳ್ಳುತ್ತೇವೆ. ಇದು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಒಂದು ಏಡಿ ಸಮುದ್ರದ ದಡದಲ್ಲಿ ಬಹುಕಾಲದಿಂದ ವಾಸಿಸುತ್ತಿತ್ತು. ಸಮುದ್ರದ ಜೊತೆಗೆ ಒಳ್ಳೆಯ ಸ್ನೇಹವನ್ನ ಸಂಪಾದಿಸಿಕೊಂಡಿತ್ತು. ಸಮುದ್ರದ ದಂಡೆಯ ಮರಳಿನಲ್ಲಿ ಬಹಳಷ್ಟು ಸಂತಸದಿಂದ ಆಗಾಗ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಲಿತ್ತು. ಹಾಗೆ ಓಡಾಡಿದಾಗ ಅಲ್ಲಿ ಮೂಡಿದ ತನ್ನ ಹೆಜ್ಜೆ ಗುರುತುಗಳನ್ನ ಆಗಾಗ ಹಿಂತಿರುಗಿ ನೋಡಿ ಇನ್ನಷ್ಟು ಸಂತೋಷ ಪಡುತ್ತಿತ್ತು. ಆದರೆ ಸಮುದ್ರದ ಅಲೆಗಳು ಆಗಾಗ ದಡಕ್ಕೆ ಬಂದು ಅಪ್ಪಳಿಸುತ್ತಾ ಏಡಿಯ ಹೆಜ್ಜೆ ಗುರುತುಗಳನ್ನೆಲ್ಲ ಅಳಿಸಿ ಹಾಕುತ್ತಿದ್ದವು. ಇದನ್ನು ನೋಡಿದ ಏಡಿಗೆ ತುಂಬಾ ಬೇಜಾರಾಯಿತು. ಸಮುದ್ರದ ಮೇಲೆ ಒಂದಷ್ಟು ಕೋಪಗೊಂಡಿತು. ಒಂದು ಕ್ಷಣ ಅಲ್ಲಿಯೇ ನಿಂತು, ಏನು ಗೆಳೆಯ, ನಾನು ನೀನು ಉತ್ತಮ ಸ್ನೇಹಿತರು. ಬಹುಕಾಲದಿಂದ ನಾವು ಜೊತೆಯಲ್ಲೇ ಇರುವವರು. ನಾನು ನಡೆದಾಡಿದಾಗ ಮೂಡಿದ ಹೆಜ್ಜೆ ಗುರುತುಗಳನ್ನ ನೋಡಿ ನಾನು ಸಂಭ್ರಮಿಸುತ್ತಿರುವುದನ್ನು ನಿನಗೆ ಸಹಿಸಲಾಗುತ್ತಿಲ್ಲ. ಅದಕ್ಕಾಗಿಯೇ ಅಲ್ಲವೇ ನೀನು ಅವುಗಳನ್ನ ಅಳಿಸಿ ಹಾಕುತ್ತಿರುವೆ ಎಂದು ಕೇಳಿತು. ಇದು ನಿನಗೆ ನ್ಯಾಯವೇ ಎಂದು ಮತ್ತೆ ಪ್ರಶ್ನಿಸಿತು. ಆಗ ಸಮುದ್ರ, ಇಲ್ಲ ಗೆಳೆಯ, ನೀನು ನನ್ನನ್ನು ತಪ್ಪಾಗಿ ಭಾವಿಸಿಕೊಂಡಿರುವೆ. ನನಗೆ ನಿನ್ನ ಕ್ಷಣಕಾಲದ ಸಂಭ್ರಮವನ್ನ ಕಂಡು ಸಂತೋಷ ಪಡುವುದಕ್ಕಿಂತ ನಿನ್ನ ಪ್ರಾಣ ರಕ್ಷಣೆ ನನ್ನ ಮೊದಲ ಆದ್ಯತೆಯಾಗಿದೆ. ಇಲ್ಲಿಗೆ ಬರುವ ಮೀನುಗಾರರು ನಿನ್ನ ಹೆಜ್ಜೆ ಗುರುತುಗಳ ಜಾಡನ್ನ ಹಿಡಿದು ನಿನ್ನನ್ನ ಹಿಡಿಯಲು ಜಾಲ ಬೀಸುತ್ತಾರೆ. ಅದರಿಂದ ನಿನ್ನ ಪ್ರಾಣಕ್ಕೆ ಸಂಚಕಾರ ಬರುವ ಸಾಧ್ಯತೆಯೇ ಹೆಚ್ಚು. ಅದಕ್ಕಾಗಿ ಅವರಿಗೆ ನಿನ್ನ ಸುಳಿವು ಸಿಗದಂತೆ ನಿನ್ನ ಹೆಜ್ಜೆ ಗುರುತುಗಳನ್ನ ನಾನು ಅಳಿಸಿ ಹಾಕುತ್ತಿರುವೆ ಎಂದಿತು. ಏಡಿಗೆ ಸತ್ಯದ ಅರಿವಾಗಿದೆ. ಯಾವುದೇ ಕೆಲಸ ಮಾಡುವಾಗ ನಾವು ಆ ಕ್ಷಣವನ್ನು ಮಾತ್ರ ಗ್ರಹಿಸುತ್ತೇವೆ. ಇಲ್ಲ ಸಲ್ಲದ ಕಲ್ಪಿತ ಸಂಗತಿಗಳಲ್ಲಿ ಕಳೆದು ಹೋಗುತ್ತೇವೆ. ಇದು ನಮ್ಮ ತಪ್ಪು ನಡೆಯಾಗಿದೆ. ದೂರದೃಷ್ಟಿಯಿಂದ ಎಲ್ಲವನ್ನ ಅವಲೋಕಿಸುವುದನ್ನು ನಾವು ರೂಢಿಸಿಕೊಳ್ಳಬೇಕು. ಇನ್ನೊಬ್ಬರ ಮಾತುಗಳನ್ನ ವಾಸ್ತವಿಕತೆಯ ನೆಲೆಗಟ್ಟಿನ ಮೇಲೆ ವಿಶ್ಲೇಷಿಸಬೇಕು. ನಮ್ಮ ನಿರ್ಧಾರಗಳನ್ನು ಅಂತಃಪ್ರಜ್ಞೆಯ ಚಕ್ಷುವಿಗೆ ಒಳಗು ಮಾಡಬೇಕು. ನಮ್ಮ ತಾತ್ಕಾಲಿಕ ಪ್ರಲೋಭನೆಗಳಿಂದ ದೂರ ಸರಿದು ನಿಲ್ಲಬೇಕು. ಅವರೊಡನೆ ಸುಖ ಸುಮ್ಮನೆ ಬೇಸರಿಸಿಕೊಳ್ಳದೆ ಸಂಯಮದಿಂದ ಸಮಾಲೋಚಿಸಬೇಕು. ಉದ್ವೇಗದ ಭಾವನೆಗಳ ಬಂಧನದಿಂದ ಬಿಡಿಸಿಕೊಳ್ಳಬೇಕು. ನಿರಾಕೃತವಾದ ಭಾವನೆಗಳಿಗೆ ಅಂಟಿಕೊಳ್ಳುವುದಕ್ಕೆ ಇರುವುದಕ್ಕೂ ಮತ್ತು ಇರಬಹುದಾದಕ್ಕೂ ನಡುವಿನ ಕಂದಕಗಳನ್ನ ವಸ್ತುನಿಷ್ಠವಾಗಿ ಅರಿಯುವತ್ತ ನಮ್ಮ ಹೆಜ್ಜೆಗಳನ್ನಿಡಬೇಕು. ಅನ್ವೇಷಣೆಯ ಮನೋಧರ್ಮ ನಮ್ಮದಾಗಿಸಿಕೊಳ್ಳಬೇಕು. ನಮಸ್ಕಾರ.